ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿಮ್ಮ ಕೆಲಸ ಏನು ಅನ್ನೋದನ್ನ ಇಡೀ ವಿಶ್ವಕ್ಕೆ ಹೇಳಿದೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಲ್ಯಾಂಡ್ಸ್ಕೇಪ್ನಲ್ಲಿ ಗೆದ್ದಿದ್ದೀರಿ. ಸೊ ಲ್ಯಾಂಡ್ಸ್ಕೇಪಿನ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಶುರು ಆಗಿದ್ದು ಹೇಗೆ ಸರ್? ನಮಸ್ಕಾರ ಎಲ್ಲರಿಗೂ. ನಾನು ಚೈಲ್ಡ್ಹುಡ್ ಅಂದರೆ ನಾನು ಸಣ್ಣವಿದ್ದಾಗ ಅವಾಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಬ್ಯಾಕ್ಗ್ರೌಂಡ್ ಇರೋದು ನಮ್ಮದು ರೈತರ ಒಂದು ಬ್ಯಾಕ್ಗ್ರೌಂಡ್. ನಾವು ನಮ್ಮ ಅಜ್ಜ ಅವ್ರು ಹಿಡ್ಕೊಂಡು ತಂದೆಯವರು ಇದೇ ನಮ್ಮ ವೃತ್ತಿ ಇರೋದು. ನಾವು ಫಾರ್ಮರ್ ಆಫ್ ಫ್ಯಾಮಿಲಿ, ರೈತ ಕುಟುಂಬದಿಂದ ಬಂದಿದ್ದು. ಬರ್ತಾ ಬರ್ತಾ ಅವಾಗೆ ನಾನು ನಮ್ಮ ಮನೆಯಲ್ಲಿ ಒಂದು ಉದ್ಯಾನವನ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಮ್ಮ ಮನೆಯ ಮುಂದೆನೇ ಒಂದು ಕಿಚನ್ ಗಾರ್ಡನ್ ತೋಟ, ಒಂದು ಈ ತರಕಾರಿ ತೋಟ ಅವಾಗ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ. ಆಮೇಲೆ ಬರ್ತಾ ಬರ್ತಾ ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಅವಾಗೆಲ್ಲ ಹವ್ಯಾಸ ಬರ್ತಾ ಬರ್ತಾ ಇದನ್ನೇ ನಾನು ಮಾಡಬೇಕಂತ ಅನ್ನೋದು ಅವಾಗಿಂದನೇ ಇತ್ತು. ಅದು ಆಫ್ಟರ್ ಮೈ ಗ್ರ್ಯಾಜುಯೇಷನ್ ನನಗೆ ಓರಿಯೆಂಟೇಷನ್ ಕ್ಲಾಸಲ್ಲಿ ಕೇಳಿದ್ರು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ, ನೀವು ಮೆಡಿಕಲ್ ಸೈನ್ಸು ಆಮೇಲೆ ಇಂಜಿನಿಯರಿಂಗ್ ಬಿಟ್ಟು ಕೃಷ್ಣ ನೀವು ಯಾಕೆ ಇಲ್ಲಿ ಬಂದಿರಾ ಅಂತ ಕೇಳಿದ್ರು. ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅವಾಗಿಲ್ಲ, ನಾನು ಓರಿಯೆಂಟೇಷನಲ್ಲಿ ಏನಂದೆ ಅಂದರೆ, ಈ ನೇಚರು, ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದು ರೈತರದು, ಇದರಿಂದ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಾನು ಬಿಕೇಮಿಂಗ್ ಎ ಗ್ರೇಟ್ ಪರ್ಸನ್ ಇನ್ ದ ವರ್ಲ್ಡ್ ಇನ್ ಗಾರ್ಡನ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಅವಾಗೆ ಓರಿಯೆಂಟೇಷನ್ ಕ್ಲಾಸ್ದಾಗ ಹೇಳಿದಾಗ ಅವ್ರು ಭಾಳ ಖುಷಿಯಾದರು. ಬರ್ತಾ ಬರ್ತಾ ಕಾಲೇಜಲ್ಲಿ ಇದು ಆಯಿತು, ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಈ ಲ್ಯಾಂಡ್ಸ್ಕೇಪಿಂಗಲ್ಲಿ ಏನು ಮಾಡ್ಬೇಕಂತ ಅನ್ನೋದು ಆವಾಗಿಂದನೇ ಬುಕ್ ಓದೋದು ಹವ್ಯಾಸ, ಇದನ್ನು ಮಾಡೋದು ಹವ್ಯಾಸ ಇರೋದ್ರಿಂದ ಆಫ್ಟರ್ ದ್ಯಾಟ್ ಕಾಲೇಜಲ್ಲಿ ಇದ್ದಾಗೆ ಒಂದೇ ಪ್ಲಾಂಟಿನ ಮೇಲೆ 3 ಥರ ಬದನೆ ಗಿಡ ಮೇಲೆ ಟೊಮ್ಯಾಟೊ ಮೇಲೆ ಚಿಲ್ಲಿ, 3 ಗಿಡಗಳನ್ನು ಗ್ರಾಫ್ಟಿಂಗ್ ಮೆಥಡಲ್ಲಿ ಮಾಡಿದಾಗ ಇಟ್ ಈಸ್ ದ ಸ್ಟಾರ್ ಅಟ್ರಾಕ್ಷನ್ ಆಫ್ ಫಾರ್ಮರ್ಸ್. ಅಂದ್ರೆ ಯಾವ ತರ ಅದು? ಇದು ವೆಜ್ ಗ್ರಾಫ್ಟಿಂಗ್ ಅಂತ ಅನ್ನೋದು ಒಂದು ಇದು ಇದೆ ಮೇಡಮ್. ಒಂದೇ ಫ್ಯಾಮಿಲಿ ಇರೋದ್ರಿಂದ ಅವೆಲ್ಲ ಒಂದಕ್ಕೊಂದು ಗೂಟಿ ಅಂತ ಹೇಳ್ತೀವಿ, ಹೈಬ್ರಿಡ್ ಇದನ್ನ ಮಾಡಿ ಕಟ್ ಮಾಡಿದನ್ನ ಅದು ಬಂತು. ಕಸಿ ಮಾಡೋದು. ಬರ್ತಾ ಬರ್ತಾ ಲ್ಯಾಂಡ್ಸ್ಕೇಪಲ್ಲಿ ನಾನು ಓದಿದ್ದೆಲ್ಲ ಇದೇ ಇರೋದರಿಂದ ಆಫ್ಟರ್ ದ್ಯಾಟ್ ರತ್ನಶ್ರೀ ಲ್ಯಾಂಡ್ಸ್ಕೇಪರ್ ಅಂತ ಹೇಳಿ ಗ್ರ್ಯಾಜುಯೇಷನ್ ಆದಮೇಲೆ ನಾನು ಯಾವುದೂ ಜಾಬ್ ಹೋಗಲಿಲ್ಲ, ಏನೂ ಹೋಗಲಿಲ್ಲ. ರತ್ನಶ್ರೀ ಮೈ ಮದರ್, ನಮ್ಮ ತಾಯಿ ಹೆಸರು ಮೇಲೆ ರತ್ನಶ್ರೀ ಗಾರ್ಡನ್ ಕನ್ಸಲ್ಟೆನ್ಸಿ ಅಂತ ಹೇಳಿ 2002ದಲ್ಲಿ ಸ್ಟಾರ್ಟ್ ಮಾಡಿದೆ ಮೇಡಮ್, ಬೆಳಗಾವಿಯಲ್ಲಿ. ಅವಾಗ ಮಾಡಿದಾಗ ಮನೆ ಹೋಗಿ ಗಾರ್ಡನ್ ನೀವು ಮಾಡಿಸ್ತೀರಾ ಏನೋ ಅಂತ ಹೇಳಿ ನಮಗೆಲ್ಲ ಹೇಳ್ತೀವಿ, ಇವ್ರು ಇಷ್ಟೆಲ್ಲ ಗ್ರ್ಯಾಜುಯೇಟ್ ಇದ್ದಾರೆ, ದೊಡ್ಡ ಇವರು ಡಾಕ್ಟರ್ ಅಂತಾರೆ, ಹೇಗೆ ಇವರು ಹೆಂಗೆ ಅಡ್ಡಾಡ್ತಾರೆ. ನನಗೆ ನಂದು ಹವ್ಯಾಸ ಬಿಟ್ಟು ಬೇರೆದು ಯಾವುದೂ ವಿಚಾರ ಮಾಡ್ತಿರ್ಲಿಲ್ಲ. ಬರ್ತಾ ಆ ಗಾರ್ಡನ್ ಹವ್ಯಾಸದಿಂದ ಮೇಡಮ್ ನಾನು ಇಂಡಿಯಾಕ್ಕೆ ರಿಪ್ರೆಸೆಂಟ್ ಮಾಡಕ್ಕೆ ಹೋದೆ. ಇಂಡಿಯಾದಿಂದ ಭೂತಾನಿಗೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟಸ್ ಆಫ್ ಹಾರ್ಟಿಕಲ್ಚರ್ ಗಾರ್ಡನ್ ಏನಂತ ಅನ್ನೋದು ಭೂತಾನಿಗೆ ರಿಪ್ರೆಸೆಂಟ್ ಮಾಡಿದ್ವಿ ಮೇಡಮ್. ಅದು ಆದಮೇಲೆ ಸಿಂಗಾಪುರ್, ಮಲೇಷಿಯಾ ಮತ್ತು ವರ್ಲ್ಡ್ ಟಾಲೆಸ್ಟ್ ಟವರ್ ದುಬೈಯಲ್ಲಿ ಇದೆಯಲ್ಲ, ಅಲ್ಲಿ 5 ಎಲಿಮೆಂಟ್ ವಿತ್ ನೇಚರ್ನ, ನಮ್ಮ ಭಾರತ ದೇಶದಲ್ಲಿ ಎಲಿಮೆಂಟ್ ಜೊತೆಗೆ ನಾವು ಗಾರ್ಡನ್ ಹೆಂಗೆ ಮಾಡ್ತೀವಿ ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದಾಗ ಮೇಡಮ್ ಬರ್ತಾ ಎಲ್ಲ ಗ್ಲೋಬಲಿ ನಮಗೆ ಕಮ್ಯುನಿಕೇಷನ್ ಆಗಿ ಗಾರ್ಡನ್ ಏನು, ಪಾರ್ಕ್ ಏನು, ಲಾಲ್ಬಾಗಲ್ಲಿ ಕೂಡ ಸುಮಾರು ಫ್ಲವರ್ ಶೋಸ್ ಎಲ್ಲ ಮಾಡಿವಿ ನಾವು, ಬೊಟಾನಿಕಲ್ ಗಾರ್ಡನ್ ಲಾಲ್ಬಾಗ್ದಲ್ಲಿ. ಅದು ಆದಮೇಲೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ ಫಸ್ಟ್ ಫೌಂಡೇಶನ್ ಮೆಸ್ಮರೈಸಿಂಗ್ ಫ್ಲವರ್ ಶೋ 22 ಅವರದಲ್ಲಿ ಆ ಗಾರ್ಡನ್ ಅನ್ನು 5 ಎಕರ್ ಮಾಡಿ ಅದು ವರ್ಲ್ಡ್ ರೆಕಾರ್ಡ್ ಡಾಕ್ಯುಮೆಂಟ್ ಕೂಡ ನನ್ನ ಹತ್ರ ಇದೆ.